ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಬೆಳಗ್ಗೆ ಬಳೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ತಿಂಡಿ ಆಯಿತು, ತಿಂಡಿ ಮುಗಿಸ್ಕೊಂಡು ತಿಂಡಿಗೆ ಅಂತ ಚಪಾತಿ ಬೀಟ್ರೂಟ್ ಪಲ್ಯ. ಬೀಟ್ರೂಟನ್ನು ಆಚೆ ಹೋಗಿದೆ ಅಂತ ಸಕ್ಕ ಫ್ರೆಶ್ ಆಗಿತ್ತು ಅಂತ ಒಂದು 2 kg ಹೊಟ್ಟೆಗೆ ತಂದುಬಿಟ್ಟಿದ್ದೆ. ನಮ್ಗೆ ದಿನ ಬೀಟ್ರೂಟ್ ಬೇಕಲ್ಲ, ಸೊ ಬೆಳಗ್ಗೆ ತಿಂಡಿಗೆ ಮಾಡಿಬಿಟ್ಟಿದ್ದೆ. ತಿಂಡಿ ತಿಂದಿದ್ದಾದಮೇಲೆ ಇದನ್ನು ಇಲ್ಲೊಂದು ಬಳೆಗಳ ಸ್ಥಿತಿ ನೋಡಿ, ಎಲ್ಲ ಬಳೆಗಳು ಈ ಥರ ಮೆಸಪ್ ಆಗಿಬಿಟ್ಟಿದೆ. ಬಾಕ್ಸಲ್ಲಿ ತೆಗೆದು ಅದನ್ನು ಹಾಕೊಳ್ಳೋದು, ಆಮೇಲೆ ಅದನ್ನು ತೆಗೆದುಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕ್ಬಿಡೋದು. ಫುಲ್ ಮೆಸಪ್. ಬೇಕು ಅಂದಾಗ ಸಿಗ್ತಾನೆ ಇಲ್ಲ. ಈವನ್ ಸಿಂಗಲ್ ಬ್ಯಾಂಗಲ್ಗಳು ಕೂಡ ಇವಾಗ ಸಿಗೋದು ಕಷ್ಟ ಆಗ್ಬಿಟ್ಟಿದೆ, ಅಷ್ಟೊಂದು ಇದು ಮಾಡ್ತೀನಿ. ಹಾಗಾಗಿ ಏನು ಮಾಡಿದೆ, ರೀಸೆಂಟಾಗೆ ನಿಮ್ಗಳಿಗೂ ಉಪಯೋಗ ಆಗ್ಬೋದು. ಆ್ಯಂಡ್ ತುಂಬ ಜನ ಆಗಲೇ ಉಪಯೋಗಿಸ್ತಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ರೀಸೆಂಟಾಗೆ ಈ ಥರದೊಂದು ಬ್ಯಾಂಗಲ್ ಬಾಕ್ಸ್ನ ತರಿಸ್ಕೊಂಡೆ. ಆ್ಯಕ್ಚುಲಿ 2-3 ಒಟ್ಟಿಗೆ ತರಿಸಿದ್ರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಫಸ್ಟು ಕ್ವಾಲಿಟಿ ನೋಡ್ಬಿಡೋಣ ಅಂತ ಒಂದೇ ಒಂದು ತರಿಸಿದೆ. ಬಾಕ್ಸ್ ದಪ್ಪ ಇದೆ, ಹಾಗೆ ತುಂಬ ತೆಳ್ಳಗಿದೆಯಪ್ಪ ಮುರಿದೋಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ಅದರೊಳಗೆ ಇದು ಡಿಟ್ಯಾಚಬಲ್ ಈ ಥರ ಬರುತ್ತೆ. ಅಂದರೆ ಇದರೊಳಗೆ ನೀವು ಎಷ್ಟು ತೋರಿಸ್ತೀನಿ, ಈ ಥರ ಬಳೆಗಳನ್ನ ಹಾಕ್ಬಿಟ್ಟು ಈ ಥರ ಹಿಂಗೆ ಇಟ್ಕೊಬೋದು. ಆಮೇಲೆ ಮೇಯ್ನಾಗಿ ಏನು ಅಂದರೆ ಜಾಗನೂ ಬೇಕಾದಷ್ಟೇ ಇದೆ. ಇದು ನಿಮ್ಗಳಿಗೆ ಬೇಕು ಅಂತಿದ್ರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಪೇ ಮಾಡಿದ್ದು 114 ರೂಪಾಯಿ ಒಂದು ಬಾಕ್ಸ್ಗೆ. ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು, ವರ್ತ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇನ್ನೊಂದೆರಡು ತರಿಸ್ಕೊತೀನಿ. ನೀವುಗಳು ಬೇಕಿದ್ದರೆ ತರಿಸ್ಕೊಂಡು ಕ್ಲೀನಾಗಿ ಆರ್ಗನೈಸ್ ಮಾಡ್ಬೋದು. ಯಾವುದೇ ಲೈಕ್ ಇಮಿಟೇಷನ್ ಬ್ಯಾಂಗಲ್ಸ್ ಆಗಿರ್ಬೋದು, ಸಿಂಗಲ್ ಬ್ಯಾಂಗಲ್ಸು, ಗ್ಲಾಸ್ ಬ್ಯಾಂಗಲ್ಸು ಎಲ್ಲ ಕ್ಲೀನಾಗಿ ಈ ಥರ ಜೋಡಿಸ್ಕೋಬೋದು. ಒಂದರಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ, ಕ್ಲೀನಾಗಿ ಇದೆ. ಇಲ್ಲಿ ನೋಡಿ, ಈ ಥರ ಕ್ಲೋಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಆ್ಯಂಡ್ ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿದೆ. ಆಮೇಲೆ ಮೇಯ್ನಾಗಿ ಏನಂದರೆ ವಾರ್ಡ್ರೋಬ್ಗಳಲ್ಲಿ ಒಂದ್ರ ಮೇಲೆ ಕ್ಲೀನಾಗಿ ಇಟ್ಕೋಬೋದು. ಸೊ ಇನ್ನೊಂದು 3-4 ಒಟ್ಟಿಗೆ ನಾನು ತರಿಸ್ಕೋಬೇಕು. ನೀವುಗಳು ಬೇಕಿದ್ರೆ ನಿಮ್ಗೆ ಹೇಳ್ದಂಗೆ ಕಾಮೆಂಟ್ ಮಾಡಿ ಲಿಂಕ್ನ ಕಳಿಸ್ತೀನಿ. ಆ್ಯಕ್ಚುಲಿ ನೆನ್ನೆ ಚಿಕ್ಕಪೇಟೆಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ಕೊರಿಯರ್ ಕವರ್ಸ್ಗಳು ಅವೆಲ್ಲ ತರಬೇಕಿತ್ತು ಅಂತ. ಆ್ಯಂಡ್ ನಿಮಗೆ ಹೇಳಿದೆ ಸರ್, ಚಿಕ್ಕಪೇಟೆಗೆ ಹೋದರೆ ಡೀಟೇಲಾಗಿ ನಾನು ಏನೇನು ತೊಗೊತೀನಿ, ಯಾಕೆಂದರೆ ನಿಮ್ಗಳಿಗೂ ಉಪಯೋಗ ಆಗುವಂಥ ವೀಡಿಯೋ ಆಗಿರುತ್ತೆ. ಕೆಲವು ಗಾಜಿನ ಬಳೆಗಳು ತೊಗೋಬೇಕಿತ್ತು. ನಿಮಗೆ ಹೋದ್ಸಲ ಹೇಳಿದೆ, ಲೈಕ್ ತೋಡ ಅಂದರೆ ಫುಲ್ ಬರುತ್ತಲ್ಲ ಆ ಥರ ಬಳೆಗಳು ಬೇಕಿತ್ತು ಅಂತ. ಆಗೋಗ್ಬಿಟ್ಟಿತ್ತು, ಅಂದರೆ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಯಾರು ಬಂದಾಗ ಇಟ್ಕೊಡೋಕ್ಕೆ ಎಲ್ಲ ಯೂಶಲಿ ನಾನು ಅವರು ಇವರು ಕೊಟ್ಟಿದ್ದ ಬಳೆನ ಕೊಡೋಕ್ಕೆ ಹೋಗಲ್ಲ. ಒಂದೊಂದು ಡಜನ್ ಲೆಕ್ಕದಲ್ಲಿ ನಾನು ತೊಗೊಂಡು ಬಂದುಬಿಟ್ಟು ಅದನ್ನು ಕೊಡ್ತೀನಿ. ಸೊ ಫಸ್ಟ್ ದಿನ ಸ್ವಲ್ಪ ಅದೇ ಥರ ನಾನು ಮಾಡ್ತಿರೋದು. ಹಾಗಾಗಿ ಬೇಕಿತ್ತು, ಒಟ್ಟಿಗೆ ತಂದಿಟ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬೇರೆ ಸಲ ಚಿಕ್ಕಪಡೆ ಹೋದಾಗ ಏನಾರ ತುಂಬ ಭಾರ ತೊಗೊಂಬರೋದು ಎಲ್ಲ ಇರುತ್ತೆ ಅಂತ, ಆಗಲ್ಲ ಅಂತ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ. ಹಾಗೆ ಒಂದು ಸಿಲ್ವರ್ ಚೈನ್ ಬೇಕಿತ್ತು, ನನ್ನ ಫ್ರೆಂಡ್ ಮಗಳಿಗೆ ಗಿಫ್ಟ್ ಕೊಡಬೇಕಿತ್ತು. ಸೊ ಅದನ್ನು ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಸುಮಾರು ಶಾಪಿಂಗ್ ಮಾಡ್ಕೊಂಡ್ಬಂದಿನಿ. ಹಾಗೆ ತುಂಬ ಜನ ಒಂದು ಸರದ್ದು ಪೆಂಡೆಂಟ್ಗಳನ್ನ ಎಲ್ಲಿ ತೊಗೊಂಡಿದ್ರಿ ಅಂತ ಕೇಳ್ತಿದ್ರಿ. ಸೊ ಅದನ್ನು ನಾನು ಒಂದು ಅಂಗಡಿದು ಜಸ್ಟ್ ವಿಡಿಯೋ ಮಾಡ್ಕೊಂಡು ಬಂದೆ. ಫಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ, ಅದಾದಮೇಲೆ ಏನೇನು ತೊಗೊಂಡಿದ್ದೀನಿ ನಾನು ಅಲ್ಲಿಂದ ಅಂತ ನಿಮ್ಗಳಿಗೆ ತೋರಿಸ್ತೇನೆ. ನಾವು ಚಿಕ್ಕಪೇಟೆಗೆ ಹೋದಾಗ ಆಲ್ಮೋಸ್ಟ್ 5-5:30 ಆಗೋಗ್ಬಿಟ್ಟಿತ್ತು. ಸಖತ್ ಲೇಟ್ ಆಗೋಯಿತು, ಯಾಕೆಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರೊಳಗೆ ಲೇಟ್ ಆಯಿತು. ಸೊ ಈ ನಡುವೆ ಚಿಕ್ಕಪೇಟೆನಲ್ಲಿ ತುಂಬ ಹೆವಿ ರಶ್ ಇರುತ್ತೆ. ಆ್ಯಂಡ್ ಫಸ್ಟ್ ನಾವು ಬಂದಿದ್ದು ನಿಮ್ಗೆ ಹೇಳ್ದಂಗೆ ಕೊರಿಯರ್ ಕವರ್ಸ್ ಎಲ್ಲ ತೊಗೋಬೇಕಿತ್ತು ಅಂತ ಬಂದ್ವಿ. ಸೊ ಅದನ್ನು ಹಾಗೆ ಮುಗಿಸ್ಕೊಂಡು, ಆ್ಯಂಡ್ ಇಲ್ಲಿ ಚಿಕ್ಕಪೇಟೆಯಲ್ಲಿ ಯೂಶಲಿ ಪ್ರತಿಯೊಂದೂ ನಿಮಗೆ ಕಮ್ಮಿ ರೇಟಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಬಟ್ 1-2 ಪೀಸ್ ತೊಗೊತೀವಿ ಅಂದರೆ ಇಷ್ಟು ದೂರ ಬರೋದು ವೇಸ್ಟ್. ಹಾಗೆ ಚಿಕ್ಕಪೇಟೆ ಮೇನ್ ರೋಡ್ ಪ್ಯಾರಲಲ್ ರೋಡ್ಗೆ ಹೋದರೆ ಹಿಂದೆ ರೋಡ್ಗಳಲ್ಲಿ ಈ ಥರ ಒಟ್ಟಿಗೆ ದೊಡ್ಡ ಸೆಟ್ಗಳಲ್ಲಿ, ಅದೇ ತೋಡಗಳು ಅಂತ ಕರೀತಾರಲ್ಲ, ಅದರೊಳಗೆ ಬಳೆಗಳನ್ನ ಮಾಡ್ತಿರ್ತಾರೆ. ನಾನು ಯೂಶಲಿ ಒಂದ್ಸಲ ಹೋದಾಗ ತೊಗೊಂಬಂದ್ಬಿಡ್ತೀನಿ, ಯಾಕೆ ನನಗೆ ಅರ್ಧ ಡಜನ್ 1 ಡಜನ್ ಎಲ್ಲ ತೊಗೊಂಡು ಬರೋದು ಪ್ರಾಬ್ಲಮ್. ಬಟ್ ಇವ್ರ ಹತ್ರ ಆದರೆ ಚೆನ್ನಾಗಿರೋದು ಇಟ್ಟಿರ್ತಾರೆ. ಹಾಗೆ ರೇಟ್ ವೈಸ್ ಕೂಡ ಕಮ್ಮಿ ಇರುತ್ತೆ. ಸೊ ಒಂದು 3-4 ತಂದು ಇಟ್ಕೊಂಡ್ಬಿಟ್ರೆ ಇಡೀ ವರ್ಷಕ್ಕೆ ಆಗುತ್ತೆ. ಇನ್ನೇನು ಹಬ್ಬಗಳು ಅದು ಇದೆಲ್ಲ ಶುರುವಾಗುತ್ತಲ್ಲ ಅಂತ. ಆ್ಯಂಡ್ ನಿಮಗೆ ಯೂಶಲಿ ಸಿಗುತ್ತೆ ಗ್ರೀನ್ ಸಿಗುತ್ತೆ. ಗ್ರೀನ್ ಬಿಟ್ಟರೆ ಕೆಲವು ಟೈಪಲ್ಲಿ ಮಾತ್ರ ಕಲರ್ ಸಿಗುತ್ತೆ. ಅದೇ ಸೈಜ್ಗಳು ಮಾತ್ರ ಪ್ರತಿಯೊಂದೂ ಇಟ್ಟಿರ್ತಾರೆ. ಆ್ಯಂಡ್ ನಾನು ಈ ಥರದ್ದು ಗ್ರೀನ್ ಬಳೆಗಳನ್ನ ಒಂದು 3-4 ತೊಗೊಂಡ್ಬಂದೆ. ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ದೆ. ಆ್ಯಂಡ್ ಇದಕ್ಕೆಲ್ಲ 150 ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ 300 ಇದೆ. ನಿಮಗೆ ಬಳೆ ಸೈಜು ಅಂದರೆ ಬೇರೆ ಥರ ಲೈಕ್ ಹೂವಿನ ಬಳೆಗಳು, ಜಸ್ಟ್ ಚುಕ್ಕೆ ಬಳೆ ಅಥವಾ ಪ್ಲೇನ್ ಬಳೆ, ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ತೊಗೋಬೋದು. ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತ ತೋರಿಸಿದ್ದೀನಿ. ಆ್ಯಂಡ್ ಅಂಗಡಿ ಹೆಸರು ಕೂಡ ಹಾಕಿ ನೋಡಿ, ನೀವು ಅಲ್ಲಿ ಹೋಗಿ ಇದನ್ನು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಏನಿಲ್ಲ, ಚಿಕ್ಕಪೇಟೆ ಮೇನ್ ರೋಡಿಗೆಲ್ಲ ಅದಕ್ಕೆ ಹಿಂದೆ ಪ್ಯಾರಲಲ್ ರೋಡಲ್ಲಿ
ಸುಮಾರು ಅಂಗಡಿಗಳಿದೆ. ಸೊ ನಿಮಗೆ ಎಲ್ಲಿ ಈಸಿಯಾಗಿ ಸಿಗುತ್ತೋ ಅಲ್ಲೇ ಹೋಗ್ಬೋದು. ಆ್ಯಂಡ್ ಚಿಕ್ಕ ಮಕ್ಕಳು ಬಳೆಗಳು ತುಂಬ ಚೆನ್ನಾಗಿದೆ ಇಟ್ಟಿದ್ದಾರೆ. ಸೊ ನಾನು ತಕ್ಷಣಕ್ಕೇನು ತರೋ ಪ್ಲ್ಯಾನ್ ಇರಲಿಲ್ಲ ಅಂತ ತರಲ್ಲ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಿಮ್ಗೆ ಹೇಳ್ದಂಗೆ ಸಿಲ್ವರ್ ಅಂಗಡಿ ಹೋಗಿದೆ. ಇವ್ರ ಹತ್ರ ಚೆನ್ನಾಗಿತ್ತು, ಬಟ್ ನಂಗೆ ವೀಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ. ಯಾಕೆಂದರೆ ಆಗಲೇ ಆಲ್ಮೋಸ್ಟ್ 8:30 ಎಲ್ಲ ಬಾಗಿಲು ಹಾಕೋ ಟೈಮ್ ಆಗ್ತಾಯಿತ್ತು. ನನಗೆ ಬೇರೆ ಬೇರೆ ಸಖತ್ ಕೆಲಸಗಳಿತ್ತಲ್ಲ ಅಂತ ನಾನು ಹೊರಟ್ಬಿಟ್ಟೆ. ಇದೊಂದು ಚೈನ್ನ ತೊಗೊಂಡು ಬಂದೆ. ಇದಾದಮೇಲೆ ಸರ ಕೇಳಿದ್ರಿ ಅಲ್ವಾ, ನಂದು ಮಾವಿನಕಾಯಿ ಸರ ಇತ್ತು ಒಂದು. ಅದು ಎಲ್ಲಿ ತೊಗೊಂಡ್ರಿ ನೀವು ಅದಕ್ಕೆ ಪೆಂಡೆಂಟ್ ಅಂತ, ಇದೇ ಅಂಗಡಿಯಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಮೇಯ್ನ್ ರೋಡಲ್ಲೇ ಇದೆ ಈ ಅಂಗಡಿ. ಕೈಯಲ್ಲಿ ಇಟ್ಕೊಂಡಿರೋದು ನಿಮ್ಗೆ ಹೇಳ್ದಂಗೆ ನನ್ನ ಫ್ರೆಂಡ್ ಮಗಳಿಗೆ ಒಂದು ಸಿಲ್ವರ್ ಸರ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಇಯರಿಂಗ್ಸ್ ತೊಗೊಂಬರೋಣ ಅಂತ. ತೊಗೊಂಡು ಬಂದಿದ್ದು ವರ್ಣಿಕಾ ಲೈಕ್ ಹೋಲ್ಸೇಲರ್ಸ್ ಆ್ಯಂಡ್ ರೀಟೇಲ್ಸ್ ಎಲ್ಲನೂ ಇದೆ. ಸಿಲ್ವರ್ ಜ್ಯುವೆಲ್ರಿ 92.5 ಸಿಲ್ವರ್ ಜ್ಯುವೆಲ್ರಿ ಮಾಡ್ತಾರೆ. ಅದ್ರ ಜೊತೆ ಫ್ಯಾಷನ್ ಜ್ಯುವೆಲ್ರಿ ಕೂಡ ಸಿಗುತ್ತೆ. ಬಟ್ ನಂಗೆ ಬೇಕಾಗಿದ್ದು ಸಿಲ್ವರ್ ಜ್ಯುವೆಲ್ರಿ. ಫಸ್ಟ್ ಇಯರಿಂಗ್ಸ್ ಅಂತ ಅಂದ್ಕೊಂಡೆ, ಬಟ್ ಇಯರಿಂಗ್ಸ್ ಏನಾಯಿತು ಅಂದರೆ ಸಣ್ಣದು ಜಸ್ಟ್ ವೈಟ್ ಸ್ಟೋನ್ ಸ್ಟಡ್ಗಳಿತ್ತು. ಆ ಥರದ್ದು ಯೂಶಲಿ ಇಟ್ಕೊಂಡೇ ಇರ್ತಾರೆ ಅಂತ ಅಂದ್ಕೊಂಡು ಸರಾನ ತೊಗೊಂಡು ಬಂದೆ. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ಅದರದ್ದು ಪೆಂಡೆಂಟ್ಗೆ. ಆ್ಯಂಡ್ ಯಾವ ಏಜ್ ಅವರಾದರೂ ಹಾಕೋಬೋದು. ಲೈಕ್ ತುಂಬ ದೊಡ್ಡವರೇ ತುಂಬ ಚಿಕ್ಕವರೇ ಅಂತ ಏನೂ ಇಲ್ಲ. ನೋಡಿ ಸಣ್ಣದು ಸಿಲ್ವರ್ ಚೈನ್. ಇವಾಗ ಇದೆಲ್ಲ ಟ್ರೆಂಡ್ ಅಲ್ವಾ, ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನಾನು ಒಂದು 2-3 ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಂಗೆ ಕೆಲವು ಗಿಫ್ಟ್ ಕೊಟ್ಟಿರೋದು ಕೂಡ ಇದೆ. ಈ ಥರ ಸಣ್ಣ ಚೈನ್ ತುಂಬಾ ಸಣ್ಣದಾಗಿದೆ. ಆ್ಯಂಡ್ ಈ ನಡುವೆ ಚಿಕ್ಕ ಮಕ್ಳಿಗೆ ಈ ಥರದ್ದು ಇಷ್ಟ ಆಗುತ್ತಲ್ವಾ. ಆ್ಯಂಡ್ ಅದ್ರ ಜೊತೆ ಇಲ್ಲಿ ನೋಡಿ ಪೆಂಡೆಂಟ್ ಕಾಣಿಸ್ತಿದೆಯಾ, 2 ಬಟರ್ಫ್ಲೈ. ಒಂದು ಮೇಲೆ ಬಟರ್ಫ್ಲೈಯಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ, ಕೆಳಗಡೆ ಈ ಥರದ್ದು ಬಟರ್ಫ್ಲೈ. ಆ್ಯಂಡ್ ಹುಡುಗಿರಿಗೆ ಅಂದರೆ ಇವೆಲ್ಲ ಇಷ್ಟ ಅಲ್ವಾ, ಒಂಥರ ಫಂಕಿ ಜ್ಯುವೆಲ್ರಿ ತುಂಬ ಇಷ್ಟಪಡ್ತಾರೆ ಅಂತ ಇದನ್ನು ತೊಗೊಂಡು ಬಂದೆ. ಇದು ಆಲ್ಮೋಸ್ಟ್ ಆ್ಯಕ್ಚುಲಿ ಸಿಲ್ವರ್ ರೇಟ್ ಜಾಸ್ತಿ ಇದೆಯಲ್ವಾ, ಸಿಲ್ವರ್ ಇದು ತುಂಬ ಕಮ್ಮಿ ಅನ್ನೋಂಗಿಲ್ಲ. ಹತ್ತತ್ರ 2,500 ಆಯಿತು. ಈ ಥರದ್ದು ಇನ್ನೊಂದು 2 ಪೀಸ್ ಬೇಕು ಆ್ಯಕ್ಚುಲಿ ಕೇಳಿದ್ದೀನಿ. ಈ ಸಲ ತುಂಬ ಫಂಕ್ಷನ್ಗಳು ಅದು ಇದೆಲ್ಲ ಇದೆಯಲ್ಲ, ಸೊ ತೊಗೊಳ್ಳೋಣ ಅಂತ. ಎನಿವೇಸ್ ಏನು ಅನ್ನಿಸ್ತು ಅಂತ ನಿಮ್ಗಳಿಗೆ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ನೋಡಿ ಈ ಥರ ಬರುತ್ತೆ, ಕಾಣಿಸ್ತಿದೆ ಅನ್ಕೋತೀನಿ. ಹಾಕ್ಕೊಂಡಾಗ ಈ ಥರ ಬರುತ್ತೆ. ಸೊ ಈ ಥರ ಇದೆ. ಇಷ್ಟು ಮುಗಿಸ್ಕೊಂಡು ಒಂದು ಜ್ಯುವೆಲ್ರಿ ಶಾಪ್ ತೋರಿಸ್ತೆ. ಮತ್ತೆ ಬೇಕಾದ್ರೆ ಇದ್ರ ಫೋಟೋನ ಟ್ಯಾಗ್ ಮಾಡ್ತೀನಿ. ಇದನ್ನು ತುಂಬ ಜನ ಕೇಳಿದ್ರಿ ಎಲ್ಲಿ ತೊಗೊಂಡ್ರಿ ನನಗೆ ಆ್ಯಕ್ಚುಲಿ ಲಿಟ್ರಲಿ ಅವತ್ತು ಅರ್ಜೆಂಟಲ್ಲಿ ಇದ್ಬಿಟ್ಟೆ ಅಂತ ವೀಡಿಯೋ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ. ಇದ್ರದ್ದು ಹಾಕಿದ್ದೀನಿ, ಅಂಗಡಿ ಹೆಸರು ಹಾಕಿದ್ದೀನಿ. ಈ ಮಾವಿನಕಾಯಿ ತೊಗೊಂಡಿದ್ದು ಎಲ್ಲಿ ಅಂತ ವಿಡಿಯೋನಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಆ್ಯಂಡ್ ಈ ಫೋಟೋನ ಅದ್ರ ಪಕ್ಕ ಅಟ್ಯಾಚ್ ಮಾಡಿರ್ತೀನಿ, ಆ ಅಂಗಡಿ ಪಕ್ಕ, ಸೊ ದಟ್ ನಿಮಗೆ ಐಡಿಯಾ ಬರುತ್ತೆ ಅಂತ. ನೀವುಗಳು ಹೋದರೆ ತೊಗೊಂಡು ಬನ್ನಿ. ಆ್ಯಂಡ್ ಇದ್ರ ಜೊತೆ ತೋರಿಸ್ತೀನಿ. ನೆಕ್ಸ್ಟು ಬಳೆ ಒಂದಿದೆ, ಹೆಂಗಿರೋ ಅದೇನು ತುಂಬ ಓಪನ್ ಮಾಡೋಕ್ಕೋಗಲ್ಲ. ಕೆಳಗಡೆ ಹಾಗೆ ಒಂದು ಪ್ಯಾಕೆಟ್ನ ಓಪನ್ ಮಾಡಿಬಿಟ್ಟು ಯಾವ ಥರ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಬಳೆಗಳು ಈ ಥರ ಒಂದೊಂದು ಸೆಟ್ ಥರದ್ರಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ಇದರೊಳಗೆ ಕೆಲವು ಆ್ಯಕ್ಚುಲಿ ಒಟ್ಟಿಗೆ ಅವ್ರು ಹಾಕ್ಬೇಕಾದ್ರೆ ಒಡೆದೋಗುತ್ತೆ. ಸೊ ನಾವು ಇದನ್ನು ನೋಡಿಕೊಂಡು ಇದನ್ನು ಈ ಥರ ಸಾರ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ. 1 ಡಜನ್ ಅರ್ಧ ಡಜನ್ ಎಷ್ಟು ಬೇಕೋ ಅಷ್ಟು. ಯೂಶ್ವಲಿ ಅವ್ರು ಹೇಳೋದು 14 ಡಜನ್ ಬರುತ್ತೆ ಅಂತಾರೆ. ಈ ಥರ ಇದೆ. ಇದು ಸುಮಾರು 200 ರೂಪಾಯಿ ಒಂದು ತೋಡಾಗೆ. ಬಳೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ದಪ್ಪ ಇದೆ. ಆ್ಯಂಡ್ ಈ ಥರ ಚುಕ್ಕೆ ಬಳೆಗಳು ಫುಲ್ ಹಸಿರು ಕಲರೇ ತೊಗೊಂಡು ಬಂದಿದ್ದೀನಿ. ಸೊ ಇಷ್ಟು ನಮ್ಮ ಚಿಕ್ಕಪೇಟೆ ಶಾಪಿಂಗ್ ಆಗಿತ್ತು. ಸುಮಾರು ತೊಗೊಂಡಿದ್ದೆಲ್ಲ ನಿಮ್ಗೆ ಉಪಯೋಗ ಆಗುವಂಥದ್ದು, ಅದಕ್ಕೆ ಡೀಟೇಲಾಗಿ ಬಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.